ಬಾಲಕಿಯರ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ಆಗರ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿನಿಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಬಡ ಮಕ್ಕಳು ಬದುಕು ಮತ್ತಷ್ಟು ದುಸ್ತರವಾಗಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಮಾಡಿದ ವರದಿ ಇಲ್ಲಿದೆ. ಸರ್ಕಾರದಿಂದ ಹಲವು ಸೌಲಭ್ಯಗಳು ಘೋಷಣೆಯಾಗಿದ್ದರೂ ಅವು ವಿದ್ಯಾರ್ಥಿನಿಯರಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವುದಿಲ್ಲ ಎಂಬ ಗಾದೆಯಂತೆ ಸರ್ಕಾರಿ ಯೋಜನೆಗಳು ಕಾಗದದಲ್ಲಿಯೇ ಉಳಿದಿವೆ ಎಂದು ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವಾಸಿಸುವ ಈ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ. ಇಷ್ಟು ವಿದ್ಯಾರ್ಥಿನಿಯರಿಗೆ ಕೇವಲ 2 ಕೊಠಡಿಗಳಷ್ಟೇ ಇದ್ದು 52 ಹಾಸಿಗೆಗಳಷ್ಟೇ ಲಭ್ಯವಿವೆ. ಉಳಿದವರು ಊಟದ ಹಾಲ್ನಲ್ಲೇ ಮಲಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಾಗ ಕೊಠಡಿ ಸೋರುವುದರಿಂದ ರಾತ್ರಿ ನಿದ್ದೆ ಇಲ್ಲದೆ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ. ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ 2 ವರ್ಷಗಳ ಹಿಂದೆ ಕೆಟ್ಟು ಹೋಗಿದೆ. ವಿದ್ಯಾರ್ಥಿನಿಯರು ನಳದ ನೀರನ್ನೇ ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ. ಊಟದ ಗುಣಮಟ್ಟ ಹಾಗೂ ಪ್ರಮಾಣವು ಸಮರ್ಪಕವಾಗಿಲ್ಲ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ. 1 ರೊಟ್ಟಿ ಅಥವಾ 1 ಚಪಾತಿ ಮಾತ್ರ ನೀಡಲಾಗುತ್ತಿದ್ದು ಅದು ಸಾಕಾಗುವುದಿಲ್ಲ. ಮೆನ್ಯೂ ಚಾರ್ಟ್ನಂತೆ ಆಹಾರ ನೀಡದೆ ಅಕ್ಕಿಯ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಾಗ್ತಿದೆ ಎನ್ನಲಾಗಿದೆ. ಅಲ್ಲದೆ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆಯೂ ಇಲ್ಲ. ಇಷ್ಟು ಸಂಖ್ಯೆ ಇರುವ ನಿಲಯದಲ್ಲಿ ಕೇವಲ 6 ಶೌಚಾಲಯಗಳು, ಅವುಗಳಿಗೆ ಸರಿಯಾಗಿ ಬಾಗಿಲು ಇಲ್ಲ, ಸ್ವಚ್ಛತೆ ಇಲ್ಲ, ಆಟವಾಡಲು ಮೈದಾನವಿಲ್ಲ, ಆಟದ ಸಾಮಗ್ರಿಗಳು ಇಲ್ಲ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿನಿಯರಿಂದ ಮನವಿ: ತಾಲೂಕು ಅಧಿಕಾರಿಗಳಿಗೆ ಕೂಡಲೇ ವಸತಿ ನಿಲಯಕ್ಕೆ ಭೇಟಿ ನೀಡಿ ನಮ್ಮ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ, ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಿ ಉತ್ತಮ ವಾತಾವರಣ ಕಲ್ಪಿಸಬೇಕೆಂದು ವಿದ್ಯಾರ್ಥಿನಿಯರು ಮನವಿ ಮಾಡಿಕೊಂಡಿದ್ದಾರೆ. ಬಡ ವಿದ್ಯಾರ್ಥಿನಿಯರ ಭವಿಷ್ಯ ರೂಪಿಸಬೇಕಾದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಇಂತಹ ಸಮಸ್ಯೆಗಳು ಮುಂದುವರೆದಿರುವುದು ಆತಂಕಕಾರಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ವಿದ್ಯಾರ್ಥಿನಿಯರಿಗೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಿಎ ಆದಿ, NKS TV4 ಯಲಬುರ್ಗಾ. ಯಾರು ಹೊಡಿತಾರೆ ಕಸನ? ಸಂಡೇ ನೀವು ಕ್ಲೀನ್ ಮಾಡ್ಕೊಂತೀರಿ, ಉಳ್ಕಿದ ದಿನ ಅವ್ರು ಹೊಡಿತಾರೆ. ಮತ್ತೇನು ಸಮಸ್ಯೆ ಐತಮ್ಮ? ಟಾಯ್ಲೆಟಿನ ಸಮಸ್ಯೆ ಐತಿ, ಶೌಚಾಲಯ ಸಮಸ್ಯೆ ಐತಿ. 150 ಹುಡುಗರಿಗೆ 6 ಶೌಚಾಲಯ ಅದಾವ. ಸರಿ ಮಾಡಿಸಿಲ್ಲ. ಎಷ್ಟು ದಿವಸ ಆಯ್ತು? ಹೋದ ವರ್ಷನೇ ಆಗ್ಯಾವು, ಇನ್ನೂ ಸರಿ ಮಾಡಿಸಿಲ್ಲ. ಇದೊಂದು ಫ್ಯಾನ್ ಬಿಟ್ರೆ ಯಾವ ಫ್ಯಾನ್ ಆನ್ ಇಲ್ಲ. ಎಷ್ಟು ದಿವಸ ಆತಮ್ಮ ಇದು ಫ್ಯಾನ್ ಬಂದಾಗಿ? 1 ವರ್ಷ ಆಯ್ತು. ಒಂದು ಬೆಡ್ನಾಗ ಎಷ್ಟು ಜನ ಮಕ್ಕೊಂತೀರ? ಸಮಸ್ಯೆ ಐತಮ್ಮ ನಿಮಗೆ? ಗಲೀಜ್ ಐತಿ, ಕ್ಲೀನ್ ಮಾಡಂಗಿಲ್ಲನ ಅವರು? ಅಲ್ಲ, ಮತ್ತು ಅದು ಕ್ಲೀನ್ ಇರೋಂಗಿಲ್ಲ, ಮತ್ತು ಅವು ಸ್ವಚ್ಛ ಮಾಡಿದ್ರೆ ಮತ್ತೆ ನೀವು ಇದು ಮಾಡೋದು ಅದು. ಸ್ವಚ್ಛ ಮಾಡ್ತಾರೆ ನೀವು ಹೋದ್ಮೇಲೆ. ಬಟ್ಟೆ ಒಣ ಹಾಕಕ್ಕೆ ಜಾಗ ಇಲ್ಲ. ಇವು ಬೆಡ್ ಗಿಡ್ ಚಲೋ ಅದಾವ, ತೊಳಿತಾರ ಇಲ್ಲಮ್ಮ ಬೆಡ್ ಗಿಡ್ ನೀವ ತೊಳ್ಕೊಂಡು. ಸರಿ, ಕಸ ಹೊಡಿದು ಯಾಕೆ?